ಆಕ್ಚುಲಿ ಮೇಡಮ್ ಇಂಥ ನಿರ್ಧಾರ ತಗೋತಾರೆ ಅಂತ ನಾನು ಯಾವತ್ತೂ ಅನ್ಕೊಂಡೇ ಇರಲಿಲ್ಲ ಗೊತ್ತಾ. ಅಯ್ಯೋ, ಅದೇನ್ ನಿರ್ಧಾರ ಹೇಳಿ? ನನ್ನ ಮನೆಯಿಂದ ಹೊರಟು ಹೋಗು ಅಂದ್ರ? ಈ ಪೆನ್ ವಾಪಸ್ ಕೊಡು ಅಂದ್ರ? ಮತ್ತೇನು ಅಂತ ಹೇಳಿ? ಅಮ್ಮೋರ್ ಏನಂದ್ರು ಅಂತ ಹೇಳಿ. ಸರಿ, ಬೇಡ ಬಿಡಿ, ನನ್ಗೇನು ಹೇಳ್ಬೇಡಿ. ಇಷ್ಟ್ ಸಲ ಕೇಳಿದ್ರು ಏನು ಹೇಳ್ದೆ ಸುಮ್ನೆ ಇದ್ದೀರಲ್ಲ. ಸರಿ, ಹೀಗೆ ಇದ್ಬೇಡಿ. ನನ್ ಹಣೆ ಬರಹದಲ್ಲಿ ಏನ್ ಬರ್ದಿದ್ಯೋ ಹಾಗೆ ನಡೆಯುತ್ತೆ. ಮೇಡಮ್ ಏನಂದ್ರು ಅಂತ ಹೇಳ? ಬೇಡ ಅನ್ನಲ್ಲ ನಾನು. ಏನ್ ಹೇಳಿದ್ರು ಅಂತ ನಿಮ್ ಹತ್ರನೇ ಬಚ್ಚಿಟ್ಕೊಳ್ಳಿ. ಹೇಳ್ತೀನಿ ಕೇಳಿಸ್ಕೊ. ಇಷ್ಟು ದಿನ ವಾಣಿ ಟ್ಯಾಲೆಂಟ್ ಗೊತ್ತಿಲ್ದೆ ನಾನು ಕೇವಲವಾಗಿ ನೋಡ್ತಿದ್ದೆ. ಅವಳ ನಾಲೆಡ್ಜ್ ಗೊತ್ತಾದ್ಮೇಲೆ ನನ್ನ ಅಭಿಪ್ರಾಯನ ಬದಲಾಯಿಸ್ಕೊಂಡೆ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಮಣ್ಣಲ್ಲಿರೋ ಮಾಣಿಕೆ ಅಂತ ಮೆಚ್ಕೊಂಡ್ರು ಗೊತ್ತಾ. ಹೌದಾ ರಾಹುಲ್ ಅವರೇ? ಹಾಗಂದ್ರ ನಿಜನಾ ಇದು? ನಿಜ ಸರ್ಸು. ಈ ವಿಷಯದಲ್ಲಿ ನಾನ್ಯಾಕೆ ಸುಳ್ಳು ಹೇಳು? ಹೇಯ್, ನಿನಗೆ ಇನ್ನೊಂದು ಗುಡ್ ನ್ಯೂಸ್ ಹೇಳ? ಹೇಳಿ ರಾಹುಲ್ ಅವರೇ, ದಯವಿಟ್ಟು ಹೇಳ್ರಿ. ರೀ ಹೇಳ್ರಿ, ನನ್ ಮುದ್ದು ಅಲ್ವಾ, ಸತಾಯಿಸ್ಬೇಡಿ. ಹಾಗೆಲ್ಲ ಮಾಡ್ಬಾರ್ದು. ಹೇಳ್ರಿ, ನನ್ ಬಂಗಾರ ಅಲ್ವಾ. ಹೇಳ್ತೀನಿ. ನಿನ್ನ ಜ್ಞಾನ ವಾಗ್ದೇವಿ ಇನ್ಸ್ಟಿಟ್ಯೂಟ್ಸ್ಗೆ ಉಪಯೋಗ ಆಗ್ಬೇಕು ಅಂತ ಸ್ಟೂಡೆಂಟ್ಸ್ ಎಲ್ರಿಗೂ ನಿನ್ನ ಮುಖಾಂತರ ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ ಗೊತ್ತಾಗ್ಬೇಕು ಅಂತ ಮೇಡಮ್ ಆಸೆ ಪಡ್ತಿದ್ದಾರೆ. ಅದಕ್ಕೆ ತಕ್ಕ ಹಾಗೆ ನನಗ್ ಟ್ರೈನಿಂಗ್ ಕೊಡು ಅಂತ ಮತ್ತೆ ಮತ್ತೆ. ಆದ್ರೆ ಅದಕ್ಕೂ ಮುಂಚೆ ನೀನು ಸೈನ್ ಹಾಕೋದನ್ನ ಕಲ್ತ್ಕೋಬೇಕು. ನಂಗದ್ ಬರುತ್ತಲ್ಲ. ಅವತ್ತು ಜಾಗ ಮಾರುವಾಗ ಮಾಡ್ದೆ, ಮತ್ತೆ ನವ್ಯಮ್ಮನ್ ಮದ್ವೆನಲ್ಲೂ ಸಹಿ ಮಾಡಿದ್ದೆ. ಮರ್ತ್ಬಿಟ್ರಾ? ಎಲ್ಲಿ? ಕಾಗೆ ಗೀಚ್ದ ಹಾಗೆ ಸ ರ ಸ್ವ ತಿ ಅಂತ ಹೆಸರು ಬರ್ದಿಯಲ್ಲ, ಅದೇನಾ? ಹೌದು, ಮತ್ತೆ ಸಹಿ ಅಂದ್ರೆ ಅದೇ ತಾನೆ. ಹಲೋ, ಅದು 4th ಸ್ಟ್ಯಾಂಡರ್ಡ್ ಅಲ್ಲಿ ಇರ್ಬೇಕಾದ್ರೆ ಸರ್ಸು ಸೈನು. ಈಗ ನೀನು ದ ಗ್ರೇಟ್ ವಾಗ್ದೇವಿ ಅವರ ಸೊಸೆ ಸರ್ಸು. ಮುಂದೆ ಟೀಚರ್ ಆಗೋಳು. ನೋಡು, ಹೀಗೆ ಬಿಡಿ ಬಿಡಿ ಅಕ್ಷರದಲ್ಲ, ಸ್ಟೈಲ್ ಆಗಿ ಹೀಗೆ. ಅದರಲ್ಲಿ ಒಂದು ಸ್ಪೆಷಲ್ ಐಡೆಂಟಿಟಿ ಇರಬೇಕು. ಅದು ಅಂದ್ರೆ ಒಂದು ಸ್ಪೆಷಲ್ ಗುರ್ತಾಗಿರ್ಬೇಕು ಅಂದೆ. ಅಂದ್ರೆ ಹೇಗ್ ಮಾಡೋದು? 1 ಮಿನಿಟ್, ಈಗ್ಲೇ ಬಂದೆ. ಸರ್ಸು ಬಾಯ್ಲಿ, ಮೊದಲು ನೀನ್ ಕೂತ್ಕೋ. ಸರಿ, ಈಗ ಪೆನ್ ಕೊಡು. ಕೊಡು ಸರ್ಸು. ಕೈ ಕೊಡಿಲಿ. ಚೆನ್ನಾಗಿದ್ಯಾ? ಹಾ, ತುಂಬಾ ಚೆನ್ನಾಗಿದೆ ರಾಹುಲ್ ಅವರೇ. ಸರಿ, ಈಗ ಇಂಗ್ಲಿಷಲ್ಲಿ ಹೇಗೆ ಬರಿಬೇಕು ಅಂತ ಕಲ್ಸ್ಕೊಡ್ತೇನೆ, ಓಕೆನಾ?
ಿಗೆ ರೂಪ, ಈ ಜೀವನಕ್ಕೆ ಅರ್ಥ, ಕಷ್ಟಕ್ಕೆ ಪರಿಹಾರ, ನಗುವಿಗೆ ಕಾರಣ, ಸದಾ ಕಾಲ ಜೊತೆಗಿರೋ ಧೈರ್ಯ, ನನ್ನ ಪ್ರಶ್ನೆಗೆಲ್ಲ ಉತ್ತರ ಅದು ನೀವೇ ರಾಹುಲ್ ಅವರೇ. ತುಂಬಾ ಚೆನ್ನಾಗಿದೆ ಸರ್ಸು. ವಂಡರ್ಫುಲ್, ಮೈಂಡ್ ಬ್ಲೋಯಿಂಗ್, ಫ್ಯಾಂಟಾಸ್ಟಿಕ್ ಸರ್ಸು. ಥ್ಯಾಂಕ್ ಯು. ಸರಸು, ಏಯ್ ಮೈ ಬಬ್ಲಿ ಗರ್ಲ್. ಸರಸು ಮಾಡಿರೋ ಚಾಲೆಂಜ್ ಅಲ್ಲಿ ನಾನ್ ಸೋತ್ ಹೋಗ್ತೀನಾ? ನನ್ ಬಲ, ನನ್ ಸಪೋರ್ಟ್, ಆಂಟಿ ಮನ್ಸು ಸರಸು ಕಡೆ ಟರ್ನ್ ಆಗ್ತಿದ್ಯಾ? ಸೊಸೆ ಆಗಿ ಅವಳು ಆಂಟಿಗೆ ಹತ್ರ ಆಗಿ ನನ್ನ ಈ ಮನೆಯಿಂದ ದೂರ ಮಾಡ್ತಾಳ? ನೋ ನೋ ನೋ, ಕನ್ಸಲ್ಲೂ ಕೂಡ ಇಮ್ಯಾಜಿನ್ ಮಾಡ್ಕೊಳಕ್ಕೆ ಇಷ್ಟಪಡದೆ ಇರೋದು ನಿಜವಾಗ್ಲೂ ನಡೀತಿದೆ ಅಂದ್ರೆ ನಾನ್ ಯಾಕೆ ಸುಮ್ನಿರ್ಬೇಕು? ಯಾವತ್ತಾದ್ರೂ ಈ ಮನೆಗೆ ಸೊಸೆ ಆಗ್ತೀನಿ ಅಂತಾನೆ ಇಲ್ಲಿರೋ ನಾನು ಆ ಸರಸು ಡಾಮಿನೇಟ್ ಮಾಡ್ತಿದ್ರೆ ಹೇಗ್ ಸುಮ್ನಿರಕ್ಕಾಗತ್ತೆ? ಈ ಮನೆ ನಂದಾಗ್ಬೇಕು. ಸೊಸೆ ಆಗಿ ಇಲ್ಲಿ ಅಧಿಕಾರ ಕೂಡ ನಂದೇ ನಡಿಬೇಕು. ಹಾಗ್ ನಡಿಬೇಕು ಅಂದ್ರೆ ವಾಣಿನೇ ಸರಸು ಅಂತ ನಾನ್ ಪ್ರೂವ್ ಮಾಡ್ಬೇಕು. ಆದ್ರೆ ಹೇಗೆ ಹೇಗೆ? ಓ ಗಾಡ್, ಎಸ್,
ಅವರು ಮನೇಲಿರೋ CCTVನ ಮ್ಯಾನೇಜ್ ಮಾಡಿದ್ದಾರೆ. ಆದ್ರೆ ಹೊರಗಡೆ ಸುತ್ತ ಸರೌಂಡಿಂಗ್ಸ್ ಅಲ್ಲಿರೋ ಯಾವುದೋ ಒಂದು ಕ್ಯಾಮ್ರಾದಲ್ಲಿ ಸರಸು ಕ್ಯಾಪ್ಚರ್ ಆಗಿರ್ಲೇಬೇಕಲ್ಲ. ಆದ್ರೆ ಆಲ್ರೆಡಿ ಆ ಫುಟೇಜ್ ಚೆಕ್ ಮಾಡಿರ್ತಾರಲ್ಲ. ಏನೋ ಆ ಕೂಡ ತೇಜ ಏನೋ ಒಂದು ಮ್ಯಾನೇಜ್ ಮಾಡಿರ್ತಾನೆ. ಈ ವಿಷಯದಲ್ಲಿ ಯಾವುದನ್ನು ಲೈಟ್ ಆಗಿ ತಗೊಳ್ಳೋ ಚಾನ್ಸೇ ಇಲ್ಲ. ಆ ಫುಟೇಜ್ ತಗೊಂಡ್ ಬಂದು ಆಂಟಿಗ್ ತೋರಿಸಿ ವಾಣಿನೇ ಸರಸು ಅಂತ ಪ್ರೂವ್ ಮಾಡ್ತೀನಿ. ಎಸ್, ಅವಳನ್ನ ಹೊರಗಡೆ ಕಳಿಸಿ ಚಾಲೆಂಜ್ ಅಲ್ಲಿ ಗೆದ್ದೆ ಗೆಲ್ತೀನಿ. ವನಜಾ, ಏನ್ ಮಾಡ್ತಾ ಇದೀಯಾ? ಅಲ್ಲ, ಅಪ್ಕಮಿಂಗ್ ಫೆಸ್ಟಿವಲ್ಸ್ ಬರ್ತಾ ಇದೆ ಅಲ್ವಾ, ಅದ್ ಎಲ್ಲಾದ್ರೂ ಪ್ರಾಸೆಸ್, ಬ್ಯಾಕ್ ಗ್ರೌಂಡ್ ಸ್ಟೋರಿ ಬಗ್ಗೆ ನೀಟಾಗಿ ಪ್ರಿಪೇರ್ ಆಗ್ತಾ ಇದ್ದೀನಿ. ಯಾಕೆ? ದೀಪಾವಳಿ ಬಗ್ಗೆ ಹೇಳಿದಕ್ಕೆ ಸರ್ಸುಗೆ ಪೆನ್ ಕೊಟ್ರು ಅಲ್ವಾ, ಹಾಗೆ ಮುಂದೆ ಬರೋ ಹಬ್ಬದ ಬಗ್ಗೆ ನಾನು ಏನಾದ್ರೂ ಹೇಳಿದ್ರೆ ಕಡೆ ಪಕ್ಷ ಪೆನ್ಸಿಲ್ ಆದ್ರೂ ಕೊಡ್ತಾರೆ ಅಂತ. ಇಷ್ಟು ಭಯಂಕರವಾಗಿ ಯೋಚನೆ ಮಾಡೋರು ನಮ್ಮ ಮಧ್ಯನೇ ಇರೋದು ನಿಜವಾಗ್ಲೂ ನಮ್ ದರಿದ್ರ. ನಿನ್ನ ಅದೃಷ್ಟ. ಥ್ಯಾಂಕ್ ಯು ಸೋ ಮಚ್ ಕಣ್ರಿ. ಬರ್ಕೋ ಬರ್ಕೋ. ವಾಣಿ, ಹೇಳಿ ಅಮ್ಮೋರೆ. ಇವತ್ ನೀನ್ ಪೂಜೆ ಮಾಡ್ಲಿಲ್ವಾ? ಇಲ್ಲಮ್ಮ. ಯಾಕೆ? ಅಂದ್ರೆ ಅದು ಅಮ್ಮೋರೆ, ಮೊನ್ನೆ ಒಂದ್ಸಲ ಪೂಜೆ ಮಾಡಿ ಆರತಿ ಕೊಟ್ಟಾಗ ನೀವೇನೋ ಕೋಪದಲ್ಲಿ ಆ ದಿನದ ವಿಷಯನ ಬಿಟ್ಬಿಡ. ಇನ್ನು ಮುಂದೆ ಪ್ರತಿ ದಿವಸ ಮನೇಲಿ ಪೂಜೆನ ನೀನೇ ಮಾಡ್ಬೇಕು. ಎಲ್ಲರಿಗೂ ಆರ್ತಿನ ನೀನೇ ಕೊಡ್ಬೇಕು. ಡ್ಯಾಡ್, ಇವಾಗ ಮಾತಾಡಿದ್ ನಮ್ಮ ಮೇಡಮೇನಾ? ನಂಬೋದಕ್ ಕಷ್ಟ ಆದ್ರೂ ನಿಜಾನೇ, ಅವಳು ನಿಮ್ ಮೇಡಮೇ. ಏನ್ ಹಾಗ್ ನೋಡ್ತಿದೀಯಾ? ನಾನು ಹೇಳಿದ್ ಕೇಳಿಸ್ಲಿಲ್ವಾ? ಹಾ, ಕೇಳಿಸ್ತಮ್ಮ, ಕೇಳಿಸ್ತು. ಮತ್ತೆ ಮಾಡ್ತೀಯೋ ಇಲ್ವೋ ಅನ್ನೋದನ್ನ ಹೇಳಲೇ ಇಲ್ಲ. ಹಾ, ಮಾಡ್ತೀನಮ್ಮ, ಮಾಡ್ತೀನಿ. ಪ್ರತಿ ದಿನಾನು ಮಾಡ್ತೀನಿ, ತಪ್ಪದೆ ಮಾಡ್ತೀನಿ. ಈ ಘಳಿಗೆಯಿಂದನೇ ಶುರು ಮಾಡ್ಬೇಕು. ಆಗ್ಲಮ್ಮ. అనవసరವಾಗಿ ವಿಡಿಯೋ ಹೋಮ್ವರ್ಕ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡ್ಬಿಟ್ಟೆ. ಇನ್ನು ಪೂಜೆನೂ ಇಲ್ಲ, ಪೆನ್ಸಿಲು ಸಿಗಲ್ಲ.
ಇದನ್ನ ಸ್ಟಾಪ್ ಮಾಡಿ. ಈ ಡೇಟ್ದೇ ಪ್ಲೇ ಮಾಡಿ. ಓಕೆ ಮೇಡಮ್. ಇಲ್ಲೇ ಸ್ಟಾಪ್ ಮಾಡಿ. ಗೋ ಬ್ಯಾಕ್. ಎಸ್, ನಿಲ್ಸಿ. ಈ ಡೇಟ್ ವಿಡಿಯೋ ನನ್ನ ಫೋನ್ಗೆ ಅಪ್ಲೋಡ್ ಮಾಡ್ಕೊಡಿ. ವಾಗ್ದೇವಿ ಗ್ರೂಪ್ಗೆ ನಾನೇ ಸಕ್ಸೆಸರ್ ಅಂತ ಹೇಳಿರೋ ಆಂಟಿ ವ್ಯಾಲ್ಯೂಯಬಲ್ ಗಿಫ್ಟ್ ಮಾತ್ರ ಸರಸುಗೆ ಹೇಗೆ ಕೊಡ್ತಾರೆ? ಈ ವಿಡಿಯೋ ನೋಡಿದ್ಮೇಲೆ ಆ ಪೆನ್ ತಗೊಳ್ತಾರೆ. ತಗೊಳ್ಳೋದು ಮಾತ್ರ ಅಲ್ಲ, ಮನೆಯಿಂದಾನೇ ಹೊರಗೆ ಕಳಿಸ್ತಾರೆ. ತಗೊಳ್ಳಿ ಮೇಡಮ್. ಥ್ಯಾಂಕ್ ಯು. ಸಾರಿ. ಥ್ಯಾಂಕ್ ಯು ಮೇಡಮ್. ಇಟ್ಸ್ ಓಕೆ. ಏನೋ ಅನ್ಕೊಂಡಿದ್ದೆ ನಾನು. ಅಷ್ಟು ದೇವತೆಗಳು ಇರ್ತಾರಲ್ವಾ? ಯಾಕೆ ಈಗ ಅವ್ರು ಯಾಕೆ ನೆನ್ಪಾದ್ರು? ಅಮ್ಮ ಕೋಪ ನೋಡಿ ನಾನ್ ಹೆದರ್ಕೊಂಡಾಗ ನೊಂದ್ಕೊಂಡಾಗ ಪ್ರತಿ ಸಲ ನೀವ್ ಒಳ್ಳೆ ದಿನಗಳು ಬರುತ್ತೆ ಅಂತ ಹೇಳ್ತಿದ್ರಲ್ವಾ, ಆ ಒಳ್ಳೆ ದಿನ ಕಣ್ಮುಂದೆ ಸ್ಪಷ್ಟವಾಗಿ ಕಾಣಿಸ್ದಾಗ ಆ ಮಾತುಗಳೇ ನೆನ್ಪಾಯ್ತು ನನ್ಗೆ. ಮೇಡಮ್ ಅರ್ಥ ಮಾಡ್ಕೋತಾರೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಈ ರೇಂಜಿಗೆ ಬದಲಾಗ್ತಾರೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಸರ್ಸು. ಅಮ್ಮೋರ್ ದಯೆ ಹೀಗೆ ಇದ್ದು ದೊಡ್ಡಯ್ಯನ್ ಜೊತೆ ನಿಮ್ಮನ್ನೆಲ್ಲ ಸೇರ್ಸಿದ್ರೆ ನನ್ ಗುರಿ ಪೂರ್ತಿ ಆದ ಹಾಗೆ. ಆಗ ಎಲ್ರೂ ಸೇರಿ ಒಂದೇ ಮನೇಲಿ ಯಾವ ಸಮಸ್ಯೆನೂ ಇಲ್ದೆ ಸಂತೋಷವಾಗಿರ್ಬಹುದು. ಹೌದು, ನೀನ್ ಧೈರ್ಯವಾಗ ನಂಬಿಕೆ ಇಟ್ಕೋ ಸರ್ಸು, ಎಲ್ಲ ಆಗತ್ತೆ. ನಾನ್ ಅನ್ಕೊಳ್ಳೋದಷ್ಟೇ ಅಲ್ಲ, ನೀವ್ ಹಿಂದೆ ನಿಂತು ನಡೆಸಿದ್ರಿಂದಾನೇ ಇದೆಲ್ಲ ಆಗಿದ್ದು. ನನ್ ಹಿಂದೆ ನೀವಿಲ್ದಿದ್ರೆ ಈ ಆನಂದ ಮಾತ್ರ ಅಲ್ಲ, ಆಗ ನಾನೇ ಬದುಕಿರಲ್ಲ. ಅದ್ರಲ್ಲಿ ಏನ್ ಲಾಭ ಇದೆ? ಏನ್ ರಾಹುಲ್ ಅವ್ರೆ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಮತ್ತೆ ಕಷ್ಟಕ್ಕೆ ತಕ್ಕ ಪ್ರತಿಫಲ, ಪೂಜೆಗೆ ತಕ್ಕ ಹಾಗೆ ಪ್ರಸಾದ ಸಿಗದೆ ಹೋದ್ರೆ ಹೀಗೆ ಹೇಳ್ತಾರೆ. ಈಗೇನಾಯ್ತು ನಿಮ್ಗೆ? ಅರ್ಥ ಆಗೋ ಹಾಗೆ ಹೇಳಿ. ಯಾಕೆ ಎಲ್ಲ ನಾನೇ ಹೇಳ್ಬೇಕಾ? ಒಬ್ಬ ಹೆಂಡತಿಯಾಗಿ ಈ ಗಂಡನ್ ಮನ್ಸನ್ನ ಅರ್ಥ ಮಾಡ್ಕೊಳ್ಳೋದೇ ಇಲ್ವಾ? ನೀನು ಚಿಕ್ಕ ಹುಡುಗಿನಾ? ಓ ಅದಾ? ಅದೇ ಸರ್ಸು. ಇಲ್ಲಿ ನೋಡಿ ಸರ್ಸು, ನನ್ಗೊಂದು ಮುತ್ತು ಬೇಕು. ಕೊಡ್ತೀಯಾ ಪ್ಲೀಸ್? ಪ್ಲೀಸ್ ಸರ್ಸು, ಪ್ಲೀಸ್. ನಂಗವೆಲ್ಲ ಆಗಲ್ಲ. ಯಾರಾದ್ರೂ ನೋಡಿದ್ರೆ? ಅಷ್ಟೇ ಬಿಡು, ನಿನಗೋಸ್ಕರ ನಾನು ಏನ್ ಮಾಡೋದಕ್ಕೂ ಸಿದ್ಧವಾಗಿರ್ತೇನೆ. ಅದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡಲ್ಲ. ಆದ್ರೆ ನೀನು ಮಾತ್ರ ಹೀಗೇನೆ. ಸರಿ ಬಿಡಿ, ಕೊಡ್ತೀನಿ. ಸರ್ಸು, ಇಷ್ಟು ದಿವಸ ವಾಣಿ ಸರಸು ಕಳಿಸಿರೋಳು ಅಂತ ಅಂದ್ಕೊಂಡಿದ್ದೆ. ಗೊತ್ತಿಲ್ಲದೆ ತಪ್ಪಾದ ಪ್ರತಿ ಸಲನು ಪಾಪ ಅವಳಿಗೆ ತುಂಬ ಹರ್ಟ್ ಮಾಡಿಬಿಟ್ಟೆ. ನಾನು ಎಷ್ಟು ನೋವು ಕೊಟ್ಟರು ಅಳ್ತಿದ್ಲೆ ಹೊರತು ಎದುರು ಮಾತಾಡ್ತಾ ಇರಲಿಲ್ಲ. ಆದರೂ ಅರ್ಥ ಮಾಡ್ಕೊಳ್ದೇನೆ ಬಿಹೇವ್ ಮಾಡಿಬಿಟ್ಟೆ. ಇನ್ನು ಮುಂದಾದ್ರೂ ಅವಳ ವಿಷಯದಲ್ಲಿ ನಾನು ಬದಲಾಗಲೇಬೇಕು. ಎಕ್ಸ್ಕ್ಯೂಸ್ ಮೀ ಆಂಟಿ. ಯಾ ಪ್ರೀತಿ, ಕಮ್. ಆಂಟಿ, ಏನ್ ಯೋಚನೆ ಮಾಡ್ತಿದ್ರಿ? ಸರಸು ಬಗ್ಗೆನಾ? ಅಲ್ಲ ಪ್ರೀತಿ, ವಾಣಿ ಬಗ್ಗೆ.
ವಾಣಿನಾ? ಒಬ್ಬ ವ್ಯಕ್ತಿ ಮೇಲೆ ಸ್ಟಾರ್ಟಿಂಗ್ ಇಂದ ನಾವು ಬ್ಯಾಡ್ ಒಪಿನಿಯನ್ನೇ ಕ್ರಿಯೇಟ್ ಮಾಡ್ಕೊಂಡ್ರೆ ಅವ್ರು ಮಾಡೋ ಕೆಲಸದಲ್ಲೆಲ್ಲ ನಮಗ್ ತಪ್ಪೇ ಕಾಣಿಸಕ್ ಶುರುವಾಗುತ್ತೆ. ಒಳ್ಳೇದೆಲ್ಲ ಕೆಟ್ಟದಾಗೆ ಕಾಣಿಸುತ್ತೆ. ವಾಣಿ ವಿಷಯದಲ್ಲೂ ಕೂಡ ಅದೇ ನಡೆದಿದ್ದು. ಅಂದ್ರೆ ವಾಣಿ ಒಳ್ಳೆ ಅಂತೀರಾ ಆಂಟಿ? ಅವಳ ವಿಷಯದಲ್ಲಿ ನಾವೇ ತಪ್ಪಾಗಿ ಅರ್ಥ ಮಾಡ್ಕೊಂಡ್ವಿ ಅಂತ ಅನ್ಸುತ್ತೆ. ಆ ಸರ್ಸು ಕ್ರಿಯೇಟ್ ಮಾಡಿರೋ ಫಾಲ್ಸ್ ಇಂಪ್ರೆಷನ್ ಇಂದ ತುಂಬಾನೇ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ವಾಣಿ ಸರ್ಸು ಕಡೆಯವಳಲ್ಲ ಪ್ರೀತಿ. ಯಾ ಆಂಟಿ, ಯೋ ಕರೆಕ್ಟ್. ವಾಣಿ ಸರಸು ಕಡೆಯವಳಲ್ಲ. ವಾಣಿನೇ ಸರಸು, ಸರಸುನೇ ವಾಣಿ, ಸರಸುನೇ ವಾಣಿ. ವಾಟ್? ಇಬ್ರು ಒಬ್ರೇನಾ? ನೋವೇ. ನೀನ್ ತಪ್ಪಾಗಿ ತಿಳ್ಕೊಂಡಿದ್ಯಾ ಪ್ರೀತಿ. ನಾನಲ್ಲ. ಸುಮ್ನೆ ವಾಣಿ ಮೇಲೆ ಗುಡ್ ಒಪಿನಿಯನ್ ಕ್ರಿಯೇಟ್ ಮಾಡ್ಕೊಂಡು ನೀನ್ ತಪ್ಪು ಮಾಡ್ತಿದ್ದೀರಿ ಆಂಟಿ. ಸಾರಿ ಟು ಸೇ ದಿಸ್ ಆಂಟಿ. ನವ್ಯ ಮದ್ವೆ ಮಾಡಿಸಿದ್ದು ಸರಸು ಅಂತ ನಮಗ್ ಗೊತ್ತು. ಆದ್ರೆ ಅವರು ತಗೊಂಡ್ ಬಂದಿರೋ ರಿಜಿಸ್ಟರ್ ಆಫೀಸ್ CCTV ಫುಟೇಜ್ ಸ್ಟ್ರಕ್ ಆಗಿದ್ರಿಂದ ನಮ್ ಡೌಟ್ ಸ್ಟಾರ್ಟ್ ಆಯ್ತು. ಈ ಮಿಸ್ಟ್ರಿ ರಿವೀಲ್ ಮಾಡ್ಬೇಕು ಅಂತಾನೆ ಯಾರ ಮೇಲೂ ಡಿಪೆಂಡ್ ಆಗದೆ ನಾನೇ ರಿಜಿಸ್ಟರ್ ಆಫೀಸ್ ಹೊರಗಿರೋ ATM ನಿಂದ CCTV ಫುಟೇಜ್ ನ ಕಲೆಕ್ಟ್ ಮಾಡ್ಕೊಂಡ್ ಬಂದೆ. ಆವಾಗ್ಲೇ ನನ್ ಡೌಟ್ಗೆ ಕ್ಲಾರಿಟಿ ಬಂದಿತ್ತು. ನವ್ಯ ಮದ್ವೆ ಮಾಡ್ಸಿರೋ ಸರಸುನೆ ವಾಣಿ ಅಂತ ಗೊತ್ತಾಯ್ತು. ಲೆಟ್ ಮಿ ಶೋ ಯು ಆಂಟಿ. ಐ ಕಾಂಟ್ ಬಿಲೀವ್ ದಿಸ್. ನನ್ ಕೈ ನಂಬೋಕೆ ಆಗ್ತಿಲ್ವಲ್ಲ. ವಾಣಿ ಹೋಗಿದ್ದು ರಿಜಿಸ್ಟರ್ ಆಫೀಸ್ಗೆನಾ? ನವ್ಯ ಮದ್ವೆ ನಡೆದಿರೋ ಟೈಮ್, ಡೇಟು, ಈ ಫುಟೇಜ್ ಅಲ್ಲಿ ರಿಜಿಸ್ಟರ್ ಆಗಿರೋ ಡಾಟಾ ಎಲ್ಲ ಪ್ರಾಪರ್ ಆಗಿ ಚೆಕ್ ಮಾಡಿದ್ಯಾ? ಯಾ ಆಂಟಿ, ಎಲ್ಲ ಪರ್ಫೆಕ್ಟ್ ಆಗಿ ಚೆಕ್ ಮಾಡೇನೆ ತಂದಿರೋದು. ನೀವೇ ಅಲ್ಲ, ಅವಳು ಮಾಡಿರೋ ಡ್ಯೂಯಲ್ ಆಕ್ಷನ್, ಡಬಲ್ ಡ್ರಾಮಾನ ಯಾರೂ ನಂಬಲ್ಲ. ಆ ಸರಸು ಅಲಿಯಾಸ್ ವಾಣಿ ಒಳ್ಳೆತನದ ಮಾಸ್ಕ್ ಹಾಕೊಂಡಿರೋ ಮಹಾನಟಿ. ವಾಣಿ ಹಾಗೆ ಮನೇಲಿದ್ದು ಅಮಾಯಕ್ಕೆ ಹಾಗೆ ಆಕ್ಟ್ ಮಾಡ್ತಾ ನಿಮ್ ಇಂಪ್ರೆಷನ್ ತಗೊಳ್ಳೋದು, ಸರಸು ಆಗಿ ನಿಮ್ ಮೆಂಟಲ್ ಪೀಸ್ನ, ನಿಮ್ ಸ್ಟೇಟಸ್ನ ಸ್ಪಾಯ್ಲ್ ಮಾಡೋದೆ, ಟಾರ್ಚರ್ ಮಾಡೋದೆ ಅವಳ ಅಜೆಂಡಾ. ಪ್ರೀತಿ, ನಿನ್ನ ಮಾತು, ಈ ಪ್ರೂಫ್ನೆಲ್ಲ ನೋಡಿ ನನಗಂತೂ ತುಂಬಾನೇ ಕನ್ಫ್ಯೂಷನ್ ಆಗಿದೆ. ಏನೊಂದನ್ನು ಡಿಸೈಡ್ ಮಾಡೋಕ್ ಆಗ್ತಾ ಇಲ್ಲ. ನಿಜ ಏನು ಅನ್ನೋದನ್ನ ಡೈರೆಕ್ಟ್ ಆಗಿ ಹೋಗಿ ವಾಣಿನೇ ಕೇಳೋಣವಾ? सरसों
ಅಂದ್ರೆ ನೀನೇ ಸರ್ಸುನಾ? ಅದು ಮ್ಯಾಮ್, ಸರ್ಸು ಏನಾದ್ರೂ ಇಲ್ಲಿ ಬಂದಿದ್ದಾಳೇನೋ ಅಂತ ನೋಡೋಕ್ ಬಂದಿರ್ತಾಳೇನೋ ಅಂತ ಅನ್ಸುತ್ತೆ ಮ್ಯಾಮ್. ಆಕ್ಚುಲಿ ನಾನು ಕೂಡ ಅದಕ್ಕೆ ಬಂದೆ ಮ್ಯಾಮ್. ಯಾ ಮ್ಯಾಮ್, ನೀವಷ್ಟು ಕೋಪದಲ್ಲಿ ಕರೆದಾಗ ಸರ್ಸು ನಮ್ಮನೆಗೆ ಬಂದ್ಲು ಅಂತ ನೋಡಕ್ ಬಂದಿದ್ದು. ನೋಡಕ್ ಬಂದವರಾದ್ರೆ ನೋಡಿ ಹೋಗೋದ್ ಬಿಟ್ಟು ಡೈರೆಕ್ಟ್ ಆಗಿ ಆಂಟಿ ಹತ್ರನೇ ಯಾಕೆ ಬಂದ್ರಿ? ಅಂದ್ರೆ ಅಮ್ಮ, ಅದು ಯಾಕೆ ಭಯ ಪಡ್ತಾ ಇದೀಯಾ? ಮಾತಾಡು. ಈಗ ಹೆದರ್ಕೊಂಡು ಮೌನವಾಗಿರೋದಕ್ಕೆ ಪ್ರತಿ ಚಿಕ್ಕ ವಿಷಯನೂ ಪ್ರಶ್ನೆಯಾಗಿ ಸಮಸ್ಯೆಯಾಗಿ ಬದಲಾಗ್ತಿದೆ. ಎರಡು ದಿವಸಗಳಿಂದ ಅವಳ ನಡತೆಯಲ್ಲಿ ತುಂಬಾನೇ ಬದಲಾವಣೆ ಆಗಿದೆ. ಆದ್ರೆ ಇದಕ್ಕೂ ಮೊದಲು ಈ ಮನೆಯಲ್ಲಿ ಅವಳು ಕೂಗಿದ್ದು, ಆವೇಶ ಪಟ್ಟಿದ್ದು ನಿನ್ನೊಬ್ಳ ಮೇಲೆ ಮಾತ್ರ ಅಲ್ವಾ? ಆ ಅಭ್ಯಾಸದಿಂದಾನೇ ಭಯ ಆಗಿ ನಿನ್ ಮುಂದೆ ಬಂದೆ ಅನ್ನೋದನ್ನ ಹೇಳು. ಒನ್ ಮಿನಿಟ್ ಆಂಟಿ. ಆಂಟಿ, ಮತ್ತೆ ಈ ವಿಡಿಯೋದಲ್ಲಿ ಇರೋದಕ್ಕೆ ಏನು ಉತ್ತರ ಕೊಡ್ತೀಯ ನೀನು? ನವ್ಯನ ಮದುವೆ ಆದ ದಿವಸ ರಿಜಿಸ್ಟರ್ ಆಫೀಸಲ್ಲಿ ನಿನಗೇನು ಕೆಲಸ ಇತ್ತು? ಅಲ್ಲಿ ಸೈನ್ ಮಾಡಕ್ ಹೋಗಿದ್ಯಾ? ಮೇಡಮ್, ನವ್ಯನ ಹುಡುಕ್ತಾ ವಾಣಿ ಎಲ್ಲಾ ಕಡೆ ತಿರುಗಾಡಿದ್ಲು. ಮೇ ಬಿ ಆ ಟೈಮಲ್ಲಿ ರೆಕಾರ್ಡ್ ಆಗಿರ್ಬೇಕು ಅನ್ಸುತ್ತೆ. ಟೈಮ್ ಅಂಡ್ ಡೇಟ್ ನವ್ಯನ್ ಮದ್ವೆಗೆ ಮ್ಯಾಚ್ ಆಗಿದೆ ರಾಹುಲ್. ನವ್ಯ, ನಿಜ ಏನು ಅಂತ ಹೇಳು. ಆ ಟೈಮಲ್ಲಿ ವಾಣಿ ಅಲ್ಲಿಗೆ ಬಂದಿದ್ಲಾ? ನಿನ್ನ ಮೇಲಿರೋ ಪ್ರೀತಿಯಿಂದ ನಿನ್ನನ್ನ ನಾನು ಇಲ್ಲಿ ಕರ್ಕೊಂಡು ಬಂದೆ. ಕೋಪದಲ್ಲಿ ಮತ್ತೆ ಹೊರಗಡೆ ತಳ್ಳೋ ಹಾಗೆ ಮಾಡಬೇಡ ನೀನು. ಹೇಳೋ. ಹೌದು ಮೇಡಮ್, ಬಂದಿದ್ಲು.
ದಾಟ್ಸ್ ಇಟ್ ಆಂಟಿ, ಇನ್ನೇನು? ಅಂದ್ರೆ ಮೇಡಮ್, ವಾಣಿ ಬಂದಿದ್ಲು, ಆದ್ರೆ ವಾಣಿನೇ ಸರ್ಸು ಅಲ್ವಲ್ಲ. ಸರ್ಸು ಮಾಸ್ಕ್ ಹಾಕೊಂಡ್ ಬಂದ್ಲು, ಸೈನ್ ಹಾಕಿ ವಾಪಸ್ ಹೋದ್ಮೇಲೆ ವಾಣಿ ನಮ್ ಹತ್ರ ಬಂದ್ಲು. ನೀನ್ ಮಾಡಿದ ತಪ್ಪು, ಈ ಮದ್ವೆಯಿಂದ ಮನೆ ಮರ್ಯಾದೆ ಹಾಳಾಗುತ್ತೆ. ಅಮ್ಮ ಅವ್ರು ಯಾವತ್ತೂ ನಿಮ್ಮನ್ನ ಮನೆಗ್ ಬರೋದಕ್ ಬಿಡೋದಿಲ್ಲ. ಈ ರೀತಿ ಎಷ್ಟೊಂದ್ ಬುದ್ಧಿ ಹೇಳಿ ನನ್ನನ್ನ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ಲು. ಆದ್ರೆ ನಾನು ಆಗಿದ್ದ ಸಿಚುವೇಶನ್ ಅಲ್ಲಿ ವಾಣಿ ಮಾತನ್ನ ಕೇಳಿಸ್ಕೊಳ್ದೆ ಅವಳಿಗೆ ಚೆನ್ನಾಗಿ ಬೈದು ಕಳಿಸ್ಬಿಟ್ಟ ಮೇಡಮ್. ಹೌದಮ್ಮ, ನವ್ಯಮ್ಮಂಗೆ ಬುದ್ಧಿ ಹೇಳೋದಕ್ಕೆ ನಾನು ತುಂಬಾ ಪ್ರಯತ್ನ ಪಟ್ಟೆ, ಆದ್ರೆ ಅವ್ರು ನನ್ನ ಮಾತೇ ಕೇಳಲಿಲ್ಲ. ಈ ವಿಷಯನ ಮೊನ್ನೆ ಏನಕ್ಕೆ ಹೇಳಿಲ್ಲ? ಇತ್ತು, ಒಂದ್ಸಾರಿ ಈ ಪೇಪರ್ ಮೇಲೆ ನಿನ್ ಸಿಗ್ನೇಚರ್ ಹಾಕು. ಏನ್ ಹಾಗೆ ಯೋಚನೆ ಮಾಡ್ತಿದ್ಯಾ? ಮಾಡು. ವಾಣಿ ಅಂತ ಬದಲಾಯಿಸ್ಕೊಂಡಿರೋ ಹೆಸರಲ್ಲ, ಸರಸ್ವತಿ ಅಂತ ನಿನ್ ಸ್ವಂತ ಸಿಗ್ನೇಚರ್ ಹಾಕು. ನೋಡಿ ಆಂಟಿ, ಈಗ ನಿಜ ಏನು ಅಂತ ಗೊತ್ತಾಗುತ್ತೆ. ಆ ಡಾಕ್ಯುಮೆಂಟ್ ಮೇಲಿರೋ ಸೈನ್, ಆ ಪೇಪರ್ ಮೇಲೆ ಅವಳು ಮಾಡ್ತಿರೋ ಸೈನು ಎರಡು ಮ್ಯಾಚ್ ಆಗುತ್ತೆ ಅಂತ. ಏಯ್, ಏನೇ ಇದು? ಕನ್ನಡದಲ್ಲಿ ಬರಿ,
ಕನ್ನಡದಲ್ಲಿ ಬರಿ. ಆ ಫೋನ್ ಕೊಡಿ ಪ್ರೀತಿ. ನೋಡಿ ಮೇಡಮ್, ಎರಡು ಡಿಫ್ರೆಂಟ್ ಆಗೇ ಇದೆ. ಅಟ್ಲೀಸ್ಟ್ ಲೆಟರ್ ಸ್ಟ್ರೋಕ್ಸ್ ಅಲ್ಲೂ ಕೂಡ ಕಂಪ್ಯಾರಿಸನೇ ಇಲ್ಲ. ಅದು ಆಂಟಿ, ಅದು ಸರಿಯಾಗಿ ನೋಡಕ್ ಹೇಳು ರಾಹುಲ್. ಎಷ್ಟೋ ಜನರಿಗೆ ವಿದ್ಯಾದಾನ ಮಾಡಿ ಅಪರ ಸರಸ್ವತಿ ಅಂತ ಎಲ್ಲರಿಂದ ಹೊಗಳಿಸ್ಕೊಳ್ಳೋ ವಾಗ್ದೇವಿ ಅವ್ರನ್ನ ಈ ಅಕ್ಷರದ ಸಾಕ್ಷಿಯಾಗಾದ್ರೂ ಈ ಮನೇಲಿರೋ ಈ ಹುಡುಗಿನ ಅರ್ಥ ಮಾಡ್ಕೊಳಕ್ ಹೇಳು. ಅವಳಲ್ಲಿ ಬದಲಾವಣೆ ಬಂದಿದೆ, ಮನುಷ್ಯರನ್ನ ಅರ್ಥ ಮಾಡ್ಕೊತಿದ್ದಾಳೆ ಅಂತ ಈಗಷ್ಟೇ ನಂಬಿಕೆ ಕೂಡ ಬರ್ತಿದೆ.